ನಾಳೆ ವಿದೇಶಕ್ಕೆ ತೆರಳಲಿರುವ ನಟ ದರ್ಶನ್ ನಾಳೆಯಿಂದ ಥೈಲ್ಯಾಂಡ್ನಲ್ಲಿ ಸಿನಿಮಾ ಶೂಟಿಂಗ್ ಇದೆ. ಡೆವಿಲ್ ಶೂಟಿಂಗ್ಗೆ ತೆರಳಲಿದ್ದಾರೆ ನಟ ದರ್ಶನ್ ಅವರು. ಕೋರ್ಟ್ ಅನುಮತಿಯ ಹಿನ್ನೆಲೆ ವಿದೇಶಕ್ಕೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ ಅನುಮತಿ ಕೊಟ್ಟಿದೆ ಅವರಿಗೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 2ನೇ ಆರೋಪಿ ಆಗಿದ್ದಾರೆ ದರ್ಶನ್ ಅವರು. ಯುರೋಪ್ ಪ್ರವಾಸಕ್ಕೆ ಅಂತ ಹೇಳಿ ಇದು ಮಾಡಿದ್ರು, ಬಟ್ ಯುರೋಪ್ ಪ್ರವಾಸಕ್ಕೆ ಅನುಮತಿ ಕೊಟ್ಟಿಲ್ಲ ಅವರು. ಜೊತೆಗೆ ಇನ್ನು ಥೈಲ್ಯಾಂಡ್ನಲ್ಲಿ ಸಿನಿಮಾ ಶೂಟಿಂಗ್ ಇರುವಂತಹ ಕಾರಣವಾಗಿ ಅವರು ಡೆವಿಲ್ ಶೂಟಿಂಗ್ಗೋಸ್ಕರ ತೆರಳಲಿದ್ದಾರೆ ನಟ ದರ್ಶನ್ ಅವರು. ಕೋರ್ಟ್ ಅನುಮತಿಯ ಹಿನ್ನೆಲೆಯಲ್ಲಿ ವಿದೇಶಕ್ಕೆ ಅವರು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ನಾಳೆ ಹೋಗ್ತಾ ಇದ್ದಾರೆ, ನಾಳೆ ವಿದೇಶಕ್ಕೆ ತೆರಳಲಿದ್ದಾರೆ ನಟ ದರ್ಶನ್ ಅವರು. ರೇಣುಕಾಸ್ವಾಮಿ ಕೊಲೆ ಕೇಸ್ನ 2ನೇ ಆರೋಪಿ ಆಗಿದ್ದಾರೆ ದರ್ಶನ್ ಅವರು. ಸೊ ಬಹಳಷ್ಟು ಅಡ್ಡಿ ಆತಂಕಗಳನ್ನು ಈಗಾಗಲೇ ಸಿನಿಮಾ ಎದುರಿಸ್ತಾ ಇದೆ. ಡೆವಿಲ್ ಸಿನಿಮಾ ಬಹಳಷ್ಟು ಅಡ್ಡಿ ಆತಂಕಗಳನ್ನು ಪ್ರಾರಂಭದಿಂದಲೂ ಕೂಡ ಎದುರಿಸ್ಕೊಂಡು ಬರ್ತಾ ಇದೆ. ಜೊತೆಗೆ ಅದರ ನಡುವೆಯೂ ಕೂಡ ಸಿನಿಮಾ ಶೂಟಿಂಗ್ ಕೂಡ ಭರದಿಂದ ಸಾಗ್ತಾ ಹೋಗ್ತಾ ಇದೆ. ಜೊತೆಗೆ ಅವರು ಯುರೋಪ್ ಪ್ರವಾಸದ ಬಗ್ಗೆಯೂ ಕೂಡ ಅಂದರೆ ಸಿನಿಮಾ ಶೂಟಿಂಗ್ಗೋಸ್ಕರ ಹಾಕೊಂಡಿದ್ರು, ಬಟ್ ಯುರೋಪ್ ಏನು ಮಾಡಿದೆ ಅಲೋ ಮಾಡಿಲ್ಲ ಅವರು. ಯಾಕೆಂದರೆ ಕೊಲೆ ಆರೋಪ ಅವರ ಹಿಂದೆ ಇರೋದ್ರಿಂದಾಗಿ ಸೊ ಬೇಡ ಅನ್ನುವಂತಹ ನಿಲುವನ್ನು ಕೂಡ ತಾಳಿತ್ತು. ಬಟ್ ಅದಾದಂತಹ ಬೆನ್ನಲ್ಲೇ ಇನ್ನು ಥೈಲ್ಯಾಂಡ್ನಲ್ಲಿ ಸಿನಿಮಾ ಶೂಟಿಂಗನ್ನು ಅದಕ್ಕೆ ಅನುಮತಿ ಇದೆ ಅವರಿಗೆ. ಸೊ ಆ ಒಂದು ಕಾರಣವಾಗಿ ಥೈಲ್ಯಾಂಡ್ನಲ್ಲಿ ಸಿನಿಮಾ ಶೂಟಿಂಗ್ ಇರುವಂತಹ ಕಾರಣಕ್ಕೋಸ್ಕರ ನಾಳೆ ಥೈಲ್ಯಾಂಡ್ಗೆ ಹೋಗ್ತಾ ಇದ್ದಾರೆ ಡೆವಿಲ್ ಶೂಟಿಂಗ್ಗೋಸ್ಕರ. ಸೊ ಕೋರ್ಟ್ ಅನುಮತಿಯ ಹಿನ್ನೆಲೆಯಲ್ಲಿ ವಿದೇಶಕ್ಕೆ ಪ್ರಯಾಣವನ್ನು ಕೂಡ ಬೆಳೆಸಿರುವಂಥದ್ದು. ಈ ತಿಂಗಳು ಪೂರ ವಿದೇಶ ಪ್ರಯಾಣದಲ್ಲೇ ಇರ್ತಾರೆ ದರ್ಶನ್ ಅವರು. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ಗೆ ಅವರು ಅನುಮತಿಯನ್ನು ಕೇಳಿದರು, ಅರ್ಜಿಯನ್ನು ಹಾಕ್ಕೊಂಡಿದ್ರು. ಸೊ ಕೋರ್ಟ್ ಕೂಡ ಅನುಮತಿಯನ್ನು ಕೊಟ್ಟಿದೆ ಅವರಿಗೆ. ಶೂಟಿಂಗ್ ಕಾರ್ಡ್ವನ್ನು ಕೂಡ ಅವರು ಮೆನ್ಷನ್ ಮಾಡಿದರು, ಯಾತಕ್ಕೋಸ್ಕರ ವಿದೇಶ ಪ್ರವಾಸಕ್ಕೆ ಹೋಗಬೇಕು ಅಂತ ಹೇಳಿ ಕೂಡ ನಟ ದರ್ಶನ್ ಅವರ ಪರವಾದಂತಹ ವಕೀಲರು ಹಾಕೊಂಡಿದ್ರು, ಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ರು. ಈ ಥರ ಶೂಟಿಂಗ್ ಇದೆ, ಸೊ ಶೂಟಿಂಗ್ಗೋಸ್ಕರ ಅನುಮತಿಯನ್ನು ಕೊಡಬೇಕು ಅಂತ ಹೇಳಿ ಕೂಡ ಅರ್ಜಿಯನ್ನು ಹಾಕ್ಕೊಂಡಿರ್ತಾರೆ. ಸೊ ಆ ಒಂದು ಕಾರಣವಾಗಿ ಕೋರ್ಟ್ ಕೂಡ ಅಂದರೆ 57ನೇ ಸಿಸಿಎಚ್ ಕೋರ್ಟ್ ಕೂಡ ಅನುಮತಿಯನ್ನು ಕೂಡ ಕೊಟ್ಟಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 2ನೇ ಆರೋಪಿ ಆಗಿರುವಂತಹ ಕಾರಣಕ್ಕೋಸ್ಕರ ಏನಾಗಿದೆ, ಯುರೋಪ್ ಪ್ರವಾಸ ಏನಿತ್ತು ಯುರೋಪ್ ಏನು ಮಾಡಿದೆ ಬೇಡ ಅಂತ ಹೇಳಿ ಕೂಡ ನಿಲುವನ್ನು ತಾಳಿರುವಂಥದ್ದು. ಬಟ್ ಬೇರೆ ಬೇರೆ ಕಡೆ ಕೆಲವೊಂದು ಕಂಡೀಷನ್ಸ್ಗಳು ಇರ್ತವೆ, ಎಲ್ಲರನ್ನೂ ಕೂಡ ಅವರು ಅಲೋ ಮಾಡೋದಿಲ್ಲ. ಸೊ ಎಲ್ಲರನ್ನೂ ಕೂಡ ಅವರು ಅಲೋ ಮಾಡೋದಿಲ್ಲ. ಕೊಲೆ ಆರೋಪಿಗಳು ಅದು ಇದು ಅಂತ ಬಂದಾಗ ಒಂದು ಸ್ವಲ್ಪ ಷರತ್ತುಬದ್ಧ ಜಾಮೀನನ್ನು ಹಾಕುವಂಥ ಮೂಲಕವಾಗಿ ಕೋರ್ಟ್ ಏನು ಮಾಡುತ್ತೆ, ಜಾಮೀನನ್ನು ನೀಡುತ್ತೆ. ಜೊತೆಗೆ ಕೆಲವೊಂದು ಕಡೆ ನಾವು ಪ್ರವಾಸಕ್ಕೆ ಹೋಗಬೇಕು ಅಥವಾ ಶೂಟಿಂಗು ಮತ್ತೊಂದು ಮಗದೊಂದು ಅಥವಾ ಏನೋ ವ್ಯವಹಾರಗಳಿದೆ ನಮಗೆ ಅಂತಂತಂದರೆ ಸೊ ಅದಕ್ಕೂ ಕೂಡ ಕೋರ್ಟ್ನ ಅನುಮತಿಯನ್ನು ಪಡೆದುಕೊಳ್ಳಲೇಬೇಕಾಗುತ್ತೆ. ಯಾಕೆಂದರೆ ರಾಜ್ಯ ವ್ಯಾಪ್ತಿಯಿಂದ ಅವ್ರು ಎಲ್ಲೂ ಹೋಗೋ ಹಾಗೇ ಇಲ್ಲ ಕೊಲೆ ಆರೋಪಿಗಳು. ಸೊ ಅವರು ಕಂಪ್ಲೀಟಾಗಿ ಆ ಒಂದು ಕೇಸ್ನಿಂದ ಖುಲಾಸೆ ಆಗುವವರೆಗೂ ಕೂಡ ಎಲ್ಲೂ ಹೋಗೋ ಹಾಗಿಲ್ಲ. ಸೊ ಕೋರ್ಟ್ನ ಅನುಮತಿ ಇಲ್ಲದೆ ಷರತ್ತುಬದ್ಧ ಅಲ್ಲಿ ಇರುತ್ತೆ. ಕೆಲವರಿಗೆ ಬೆಂಗಳೂರು ಬಿಟ್ಟು ಹೋಗೋಗಿಲ್ಲ, ಕೆಲವರು ರಾಜ್ಯ ಬಿಟ್ಟು ಹೋಗೋಗಿ ಹಿಂಗಿರುತ್ತೆ. ಆ ಕೇಸ್ ಡೀಟೇಲ್ಸ್ ಯಾವ ರೀತಿಯಾಗಿರುತ್ತೆ ಅದೇ ರೀತಿಯಾಗಿ ಇರುತ್ತೆ. ಇಂಥ ಪ್ಲೇಸ್ಗೆ ಹೋಗೋಗಿಲ್ಲ, ಹೀಗೆಲ್ಲ ಇರುತ್ತೆ, ಷರತ್ತುಬದ್ಧವಾಗಿ ಇರುತ್ತೆ. ಬಟ್ ಹಾಗೆ ವಿದೇಶ ಪ್ರವಾಸಕ್ಕೂ ಕೂಡ ಅನುಮತಿಯನ್ನು ಕೊಡೋದಿಲ್ಲ. ಬಟ್ ಇವರು ಅರ್ಜಿ ಹಾಕಿ ಯಾತಕ್ಕೋಸ್ಕರ ಏನು ಅಂತ ಹೇಳಿ ರೀಸನನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಆನಂತರವಾಗಿ ಕೋರ್ಟ್ ಅದನ್ನು ಒಪ್ಪಿಕೊಂಡು ಕೊಡಬಹುದು ಅಂಥೇಳಿ ಅದೇ ರೀತಿಯಾಗಿ 57ನೇ ಸಿಸಿಎಚ್ ಕೋರ್ಟ್ ಕೂಡ ಇವರಿಗೆ ವಿದೇಶ ಪ್ರವಾಸಕ್ಕೆ ಅದರಲ್ಲೂ ರೀಸನ್ ಕೊಟ್ಟಿದ್ದೇನು, ಅವರು ಶೂಟಿಂಗ್ ನಿಮಿತ್ತವಾಗಿ ಹೋಗಬೇಕು ಅನ್ನುವಂತಹ ಕಾರಣವನ್ನು ಕೂಡ ಕೊಟ್ಟಿದ್ರು. ಅದರಂತೆ ನಾಳೆ ಥೈಲ್ಯಾಂಡ್ ಪ್ರವಾಸವನ್ನು ಬೆಳೆಸಲಿದ್ದಾರೆ ಶೂಟಿಂಗ್ಗೋಸ್ಕರ ನಟ ದರ್ಶನ್ ಅವರು.